ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಇಲ್ಲದೆ ತುಂಬ ಜನ ಇವತ್ತು ಬಂದಿದ್ದೀರಾ. ಹಾಗಾಗಿ ಅದ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. 2008ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಶ್ರೀಯುತ ಶಿವಲಿಂಗಪ್ಪನವರೇ ಈ ಸಂಸ್ಥೆಯ ಅಧ್ಯಕ್ಷರು. ಹಾಗಾಗಿ ಇವರೇ ಮೈಸೂರು ಆರ್ಟ್ ಗ್ಯಾಲರಿಯ ಸ್ಥಾಪಕರು. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ BML ಫ್ಯಾಕ್ಟ್ರಿಲಿ ವರ್ಕ್ ಮಾಡಿಕೊಂಡು ಥ್ರೂಔಟ್ ಅವ್ರ ಜೀವನ ನೈಟ್ ಕಾಲು ಫ್ಯಾಕ್ಟ್ರಿಲಿ ಡ್ಯೂಟಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಚಿತ್ರಕಲೆಗೆ ಸೇವೆ ಮಾಡಿಕೊಂಡು ಹಾಗೆ ಲೇಖನಗಳನ್ನು ಬರ್ಕೊಂಡು ಬೇರೆ ಬೇರೆ ಕಲಾ ಪ್ರಕಾರಗಳ ಬಗ್ಗೆ ವಿಮರ್ಶೆ ಮತ್ತು ಕಲಾವಿದರ ಬಗ್ಗೆ ಪರಿಚಯ ಮಾಡಿಸುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 40-50 ವರ್ಷ ನಿರಂತರವಾಗಿ ಈ ಸೇವೆಯನ್ನು ಮಾಡ್ಕೊಂಡು ಬಂದರು. ಅವರ ವಿಶ್ರಾಂತ ಜೀವನ ಯಾವಾಗ ಪ್ರಾರಂಭ ಆಯಿತು ಅವಾಗ ಮೈಸೂರಿಗೆ ಬಂದರು. ಮೈಸೂರಿಗೆ ಬಂದು ಈ ಮನೆಯನ್ನು ಖರೀದಿಸಿ ಇಲ್ಲಿ ಜೀವನ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಒಂದು ಸುಸಜ್ಜಿತವಾದ ಆರ್ಟ್ ಗ್ಯಾಲರಿ ಇಲ್ಲ ಮೈಸೂರಿನಲ್ಲಿ ಅಂಥೇಳಿ ಅವರ ಮನೆಯೇ ಒಂದು ಭಾಗ, ಇದು ಕೆಳಗಡೆ ಭಾಗ, ಇದನ್ನು ಈ ಥರ ಒಂದು ಆರ್ಟ್ ಗ್ಯಾಲರಿಯಾಗಿ ಮಾಡಿ ಇಲ್ಲಿ ಕಲಾತ್ಮಕವಾದ ಕಾರ್ಯಕ್ರಮಗಳು ಅಥವಾ ಧಾರ್ಮಿಕ ಚಟುವಟಿಕೆಗಳು ಈ ಥರದ್ದು ನಡೆಸೋದಕ್ಕೆ ಉಚಿತವಾಗಿ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಭಾಳಷ್ಟು ಜನ ದೃಶ್ಯಕಲೆಯಲ್ಲಿ ವಿಜುವಲ್ ಆರ್ಟ್ ಅಂತ ಏನು ಹೇಳ್ತೀವಿ, ಆ ದೃಶ್ಯಕಲೆಯ ಒಂದು ಪ್ರದರ್ಶನವನ್ನು ಇಲ್ಲಿ ಸೌಲಭ್ಯ ತೊಗೊಂಡಿದ್ದಾರೆ. ಇಲ್ಲಿ ಉಚಿತವಾಗಿರೋದ್ರಿಂದ ಅವರಿಗೆ ಮಾಡೋಕ್ಕೆ ಭಾಳಷ್ಟು ಜನ ಕಲಾವಿದರಿಗೆ ಅನುಕೂಲ ಆಗಿದೆ. ಸೊ 2008ರಲ್ಲಿ ಸ್ಥಾಪನೆ ಆದ ಈ ಒಂದು ಸಂಸ್ಥೆ 2016ರಲ್ಲಿ ಒಂದು ತೀರ್ಮಾನಕ್ಕೆ ಬಂತು, ನಾವೇನಾರು ಒಂದು ಹೊಸದು ಒಂದು ದಿಕ್ಕಿನಲ್ಲಿ ಏನಾರು ಕೆಲಸ ಮಾಡೋಣ ಅಂಥೇಳಿ ಯಾವುದೇ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದವ್ರನ್ನ ಕರೆದು ನಾವು ಇಲ್ಲಿ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅವರ ಒಂದು ಸಾಧನೆಯ ಮಾರ್ಗ ಹೇಗೆ, ಯಾವ ದಿಕ್ಕಿನಲ್ಲಿ ಅವರು ನಡೆದು ಬಂದಿದ್ದಾರೆ ಏನು ಅಂತ ಅದನ್ನೆಲ್ಲ ಕೇಳಿ ಅಲ್ಲಿ ಸಾಧ್ಯತೆ ಬಾಧ್ಯತೆಗಳು ಏನಿತ್ತು ಎಲ್ಲವನ್ನು ಕೇಳಿ ಅವರಿಗೆ ಒಂದು ಪ್ರಚಾರ ಮತ್ತು ಒಂದು ಇಂಟರ್ವ್ಯೂ ಅಂದರೆ ಸಂವಾದ ಎರಡೂ ಮಾಡಿ ನಮ್ಮ ಒಂದು ಸೌಹೃದಯ ಬಾಲಂಗ ಏನಿಲ್ಲಿದೆ ಅವರಿಗೆ ಅದನ್ನು ತಿಳಿಸ್ಕೊಡುವಂಥದ್ದು ಮಾಡ್ತಾ ಬಂದಿದ್ವಿ. ಈ ನಮ್ಮ ಕೆಲಸಕ್ಕೆ ತುಂಬ ಬೆಂಬಲ ಕೊಟ್ಟು ನಮ್ಮ ಈ 4 ಗೋಡೆ ಒಳಗಡೆ ಈ ಒಂದು ಸೆಲ್ಲರ್ನಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಇಡೀ ನಾಡಿಗೆ ತಿಳಿಸ್ಕೊಡ್ತಾ ಇರೋದು ಮಾಧ್ಯಮ. ಅದಕ್ಕೆ ಮೈಸೂರು ಆರ್ಟ್ ಗ್ಯಾಲರಿ ಯಾವಾಗಲೂ ಆಭಾರಿಯಾಗಿದೆ. ಹೀಗೆ ನಾವು ನಡೆಸ್ಕೊಂಡು ಬಂದಂಥ ಸಾಧಕರುಗಳಲ್ಲಿ ಎಲ್ಲ ಇದ್ದಾರೆ. ಸ್ಮಶಾನ ಭೂಮಿಯಲ್ಲಿ ಕೆಲಸ ಮಾಡಿದವರು, ರುದ್ರಭೂಮಿಯಲ್ಲಿ, ಮತ್ತು ಅನಾಥ ಶವಗಳನ್ನು ಸಂಸ್ಕಾರ ಮಾಡಿದವರು, ಮತ್ತು ಒಬ್ಬರು 3ನೇ ಕ್ಲಾಸು ಓದಿಲ್ಲ ಅಂಥವ್ರೊಂದು 4 ಸೈಯದ್ ದೇಶಕ್ ಅಂತ 4,000 ಪುಸ್ತಕಗಳನ್ನಿಟ್ಟು ಕನ್ನಡ ಪುಸ್ತಕಗಳನ್ನೇ ಇಟ್ಟು ರಾಜೀವ್ ನಗರದಂಥ ಒಂದು ಜಾಗದಲ್ಲಿ ರಸ್ತೆ ಪಕ್ಕ ಶೆಡ್ಡು ಶೀಟ್ಗಳು ಹಾಕಿ ಒಂದು ಅದ್ಭುತವಾದ ಒಂದು ವಾಚನಾಲಯ ರನ್ ಮಾಡ್ತಾಯಿದ್ದಾರೆ. ಯಾರೇ ಬಂದರೂ ಅದಕ್ಕೆ ಹೋಗ್ಬೋದು ಅಂತ. ಕೋವಿಡ್ ಟೈಮ್ನಲ್ಲಿ ಅದಕ್ಕೆ ಬೆಂಕಿ ಬಿದ್ದು ಸುಟ್ಟೋಯ್ತು. ಹಾಗೂ ಭಾಳಷ್ಟು ಜನ ಸಹೃದಯರು ಕೈ ಹಿಡಿದು ನಿಲ್ಲಿಸಿದ್ರು. ಮತ್ತೆ ಅದನ್ನು ರೀಬಿಲ್ಡ್ ಮಾಡಿ ಅದನ್ನು ಇಟ್ಟಿದ್ದಾರೆ, ಅವರು ನಡೆಸ್ತಾ ಇದ್ದಾರೆ. ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿದವ್ರನ್ನ ನಾವು ಇಲ್ಲಿ ಕರೆದಿದ್ದೀವಿ. ಈ ಸಾಧನೆಯ ಪ್ರಕಾರಗಳು ನಡ್ಕೊಂಡು ಬಂದು ಈಗ 95-96ನೇ ಸಾಧಕರ ಒಂದು ವೇದಿಕೆ ಇವತ್ತು ಬಂದಿದೆ. ಸೊ ಇವತ್ತು ಬಂದಿರುವಂಥ ಸಾಧಕರು 95 ಮತ್ತು 96ನೇ ಸಾಧಕರು. ಇನ್ನು 2 ತಿಂಗಳಲ್ಲಿ ನಾವು 100 ಜನ ಸಾಧಕರನ್ನು ಗೌರವಿಸಿದಂಥ ಒಂದು ಸಂತೋಷ ಮೈಸೂರು ಆರ್ಟ್ ಗ್ಯಾಲರಿಗೆ ಮತ್ತು ಅದರ ಶುಭ ಆಕಾಂಕ್ಷಿಗಳಿಗೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಈ ಸಲ ನಾವು ಶ್ರೀಯುತ ಡಾಕ್ಟರ್ S ಗುರುರಾಜ್ ಅವರು ದಯವಿಟ್ಟು ಮೈಸೂರು ವೇದಿಕೆಗೆ ಬರಬೇಕು, ಮೈಸೂರು ಆರ್ಟ್ ಗ್ಯಾಲರಿ ವೇದಿಕೆಗೆ. ಅವರು ಹಿಮಾಲಯ ಪ್ರಾಂತ್ಯದಲ್ಲಿ ಹನುಮಾನ್ ತಿಬ್ಬ ಅಂತ ಒಂದು ಮೌಂಟನ್ನು, ಅಲ್ಲಿ ಬರೀ 10% ರಿಸಲ್ಟ್. ಹೋದವರು 100ಕ್ಕೆ 10 ಜನ ಮಾತ್ರ ಹಿಂದಕ್ಕೆ ಬರ್ತಾರೆ, 90 ಜನ ಹಿಂದಕ್ಕೆ ಬರೋಲ್ಲ ಅನ್ನೋ ಅಂತ ಒಂದು ತಿಳ್ಕೊಂಡು ಅವ್ರಿಗೆ ಬಹುಶಃ 2 ಹೆಣ್ಮಕ್ಳಿದ್ದಾರೆ ಮತ್ತು ಮಡದಿ ಇದ್ದಾರೆ. ಅವರೆಲ್ಲರೂ ಒಪ್ಪಿಗೆ ತಗೊಂಡು ಇತ್ತೀಚೆಗೆ ಹೋಗಿ ಸಕ್ಸಸ್ಫುಲ್ಲಾಗಿ ಅದನ್ನು ಮಾಡಿ ಬಂದಿದ್ದಾರೆ. ಅವರನ್ನು ಈ ಸಲ ಇವರು ಡಾಕ್ಟ್ರು ಅನೆಸ್ಥೇಷಿಯಾ ಡಾಕ್ಟ್ರು ಬೃಂದಾವನ್ ಹಾಸ್ಪಿಟ್ಲಿನಲ್ಲಿ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಸೊ ಆರೋಗ್ಯದ ಭಾಗ್ಯಕ್ಕೆ ಹಾಕ್ಕೋಬೇಕಾದ್ರೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆಹಾರನೂ ಚೆನ್ನಾಗಿರಬೇಕು. ಹಾಗಾಗಿ ನಾವು ಕೃಷಿ ಫೀಲ್ಡಿಂದ ಒಬ್ಬನ ಕರೆಯೋಣ ಅಂತ ಅಂದ್ಕೊಂಡ್ವಿ. ರೈತರ ಸಮಾವೇಶ ನೋಡಿದಾಗ ನನಗೆ ಸ್ವಲ್ಪ ಹೆಚ್ಚು ಬಾಂಧವ್ಯ ಇರೋದು ಗುಡ್ಲುಪೇಟೆ ಹತ್ರ ಮಂಚಳ್ಳಿ ಅಂತ ಹಳ್ಳಿ. ಸೊ ಅಲ್ಲಿ ಭಾಳ ಹೋಗ್ತಾ ಇದ್ದೆ. ಹಾಗಾಗಿ ನಮ್ಮ ಸೋದರ ಸಮಾನರಾದಂಥ ಮಹೇಶ್ ಅನ್ನೋರು ಅಲ್ಲಿ ನನಗೆ ಪರಿಚಯ ಆಯಿತು, ಇಡೀ ಕುಟುಂಬ ಪರಿಚಯ ಆಯಿತು. ತುಂಬ ಸೊಗಸಾಗಿರುವಂಥ ಒಂದು ಒಳ್ಳೆಯ ಲೊಕೇಶನ್ನು ಮಂಚಳ್ಳಿ. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಹೋಗಿ ನೋಡಿ. ಅಲ್ಲಿ ತುಂಬ ಅದ್ಭುತವಾಗಿದೆ ಪ್ರಕೃತಿ ಸೊಬಗು ನೋಡೋಕ್ಕೆ. ಕೇರಳ ಮತ್ತು ಈ ಕೋಟೆ ಬಾರ್ಡ್ರೇ ಹಾಗೆ ಅದು ಚೆನ್ನಾಗಿದೆ. ಅಲ್ಲಿ ಅವರು ಕೃಷಿ
ವೃತ್ತಿಯಲ್ಲಿ ಅವರ 4-5 ತಲೆಮಾರಿಂದ ಅಗ್ರಿಕಲ್ಚರೇ ಅವ್ರಿಗೆ ಕೃಷಿನೇ ಪ್ರಾಧಾನ್ಯ. ಅದರ ಜೊತೆಗೆ ವೈಯಕ್ತಿಕವಾಗಿ ಇಷ್ಟ ಇಟ್ಟು ಎಲೆಕ್ಟ್ರಿಕಲ್ ವರ್ಕ್ನ ಅವ್ರು ಕಲ್ತ್ಕೊಂಡಿದ್ದಾರೆ. ಯಾವುದೇ ಕಾಲೇಜ್ಗೆ ಹೋಗಿ ಕಲ್ತಿಲ್ಲ, ಸೊ ತಾವೇ ಕಲಿತು ಬೇಕಾದಷ್ಟು ಮನೆಗಳಿಗೆ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಎಲ್ಲ ಹಾಕ್ಕೊಡ್ತಾರೆ. ಜಮೀನುಗಳಲ್ಲಿ ಮೋಟ್ರ್ ಇನ್ಸ್ಟಾಲ್ ಮಾಡೋದು ಮತ್ತು ಇಡೀ ಮನೆಗೆ ವಿದ್ಯುತ್ತದು ಒಂದು ವ್ಯವಸ್ಥೆ ಮಾಡೋದೆಲ್ಲ ತುಂಬ ಚೆನ್ನಾಗಿ ಕಲಿತು ತಮ್ಮ ವಿದ್ಯೆನ ಮಕ್ಕಳಿಗೂ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರ ಬಾಯಿನಿಂದ ಇನ್ನೂ ಬೇಕಾದಷ್ಟು ಈ ವಿಚಾರವಾಗಿ ಕೇಳಬೇಕು. ಹಾಗೆ ಮಹೇಶ್ ಅವರು ನಮ್ಮ ಮೈಸೂರು ಅದಕ್ಕೆ ಆರ್ಟ್ ಗ್ಯಾಲರಿಯ ವೇದಿಕೆಗೆ ಬರಬೇಕು. ಹಾಗೆ ಅವರ ಕುಟುಂಬದವರು, ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಎಲ್ರಿಗೂ ಅವ್ರ ವೈಫು ರೂಪಾ ಅಂತ ಬಂದಿದ್ದಾರೆ. ಸೊ ಅವ್ರಿಗೂ ಸಹ ನಾನು ಮನಸ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರು ಶ್ರೀಮತಿ ರುಕ್ಮಿಣಿ ಚಂದ್ರನ್. ಇವರು ಸಾಹಸ ಕ್ರೀಡೆ ಹಾಗೂ ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಅವರು ಕೌನ್ಸಿಲಿಂಗ್ ಮಾಡ್ತಾರೆ, ಅಡ್ವೆಂಚರ್ ಮಾಡ್ತಾರೆ. ಅವ್ರ ಬಗ್ಗೆ ತುಂಬ ಇನ್ನೂ ಹೆಚ್ಚಿನ ವಿಷಯನ ಕೇಳಲಿಕ್ಕಿದೆ. ಹಾಗಾಗಿ ಮೇಡಮ್ ದಯವಿಟ್ಟು ತಾವು ಇಲ್ಲಿ ವೇದಿಕೆಗೆ ಬರಬೇಕು. ಹಾಗಾಗಿ ಇವತ್ತಿನ ಈ 2 ಸಬ್ಜೆಕ್ಟಿಗೆ ಪೂರಕವಾಗಿದ್ದಾರೆ ಅಂತ ಹೇಳಿ ನಾವು ಮೇಡಮ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೀವಿ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಶಿವಲಿಂಗಪ್ಪನವರು ನಡೆಸ್ಕೊಡ್ಬೇಕು, ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಮಾಡತಕ್ಕಂಥ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನಮ್ಮ ಕೂಡ ಇಲ್ಲಿ ಬಂದಿದ್ದರು. ಆದರೆ ವಿಶೇಷ ಏನು ಅಂತಂದರೆ ಡಾಕ್ಟರ್ ಎಸ್ ಗುರುರಾಜ್ ಅವರದು ವೈದ್ಯಕೀಯ ವೃತ್ತಿಯಿಂದ ಮತ್ತೊಂದು ಹವ್ಯಾಸವಾಗಿರ್ತಕ್ಕಂಥದ್ದು ಬೆಟ್ಟ ಗುಡ್ಡಗಳನ್ನು ಹತ್ತತಕ್ಕಂಥ ಒಂದು ಕೆಲಸ. ಸೊ ಇವೆಲ್ಲವೂ ಕೂಡ ಒಂದು ರೋಮಾಂಚನಕಾರಿ ಅಂತ ಕೆಲಸಗಳಿವೆ. ಸೊ ಆ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಹನುಮಾನ ಗುಡ್ಡವನ್ನು ಹತ್ತು ಬಂದಿದ್ದಾರೆ. ಯಾಕೆಂದರೆ ಹನುಮಾನ ಗುಡ್ಡ ಹತ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದು ಕೂಡ ನಮ್ಮ ಎಲ್ಲರ ಪರವಾಗಿ, ಮೈಸೂರು ಆರ್ಟ್ ಗ್ಯಾಲರಿ ಪರವಾಗಿ ರೂಪುವಂಥ ಸ್ವಾಗತವನ್ನು ಬಯಸ್ತಾರೆ. ಹಾಗೆಯೇ ಮಹೇಶ್ ಅವರು ರೈತ ಸಂಘದ ಅಧ್ಯಕ್ಷರು, ಆ ಭಾಗದ ಅಧ್ಯಕ್ಷರು. ಹಾಗಾಗಿ ಒಂದು ಅನ್ನ ಕೊಡ್ತಕ್ಕಂಥ ಒಬ್ಬ ರೈತ ಇವತ್ತು ಬಂದಿರತಕ್ಕಂಥದ್ದು ನಮ್ಗೆ ತುಂಬ ಸಂತೋಷವಾದ ವಿಷಯ. ತೋರ್ತೇನೆ. ಹಾಗೆಯೇ ಸಾಹಸ ಕ್ರೀಡೆಯಲ್ಲಿ ಅತ್ಯುತ್ತಮವಾದಂಥ ಹೆಸರು ಗಳಿರ್ತಕ್ಕಂಥ ಶ್ರೀಮತಿ ರುಕ್ಮಿಣಿ ಚಂದ್ರನ್ ಅವರು ಬಂದಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಏಕೆಂದರೆ ಸಾಹಸ ಅಂತಕ್ಕಂಥದ್ದು ಕೇವಲ ಪುರುಷರು ಮಾತ್ರ ಸೀಮಿತ ಅಂತಕ್ಕಂಥ ಮನೋಭಾವನೆ ಸಾಕಷ್ಟು ಜನಗಳಲ್ಲಿತ್ತು. ಆದರೆ ಸಾಹಸ ಕ್ರೀಡೆಯಲ್ಲಿ ಆಗಲಿ ಅಥವಾ ಕೌಟುಂಬಿಕ ಸಮಸ್ಯೆಯಲ್ಲಿ ಆಗಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿನಮಾನದಲ್ಲಂತೂ ಸಂಪೂರ್ಣವಾಗಿ ಗಂಡಸರಿಗಿಂತ ಯಾವ ರೀತಿಯಲ್ಲೂ ಕೂಡ ಸ್ತ್ರೀಯರು ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ಜಾಹೀರಾತಾಗಿದೆ. ಕೊಡ್ತೇನೆ. ಹಾಗೆ ಧನ್ಯವಾದಗಳು ಸರ್. ಈಗ ಗಣ್ಯರಿಂದ ಉದ್ಘಾಟನೆಯನ್ನು ಹಳೆ ಪರಿಚಯ ಅಂತಲ್ಲ, ಸೊ ಇತ್ತೀಚಿನ ಪರಿಚಯ ಆದರೂ ತುಂಬ ಆಳವಾದ ಪರಿಚಯ ಅಂತ ಹೇಳ್ಕೊಬೋದು. ಹಾಗೆ ಅವ್ರ ಬಗ್ಗೆ ಅವರೊಂಥರ ನೋಡಿ, ವೈದ್ಯಕ ವೃತ್ತಿ ಇಟ್ಕೊಂಡಿದ್ದಾರೆ. ಅಡ್ವೆಂಚರ್ ಅಂದರೆ ಮೌಂಟೇನ್ ಕ್ಲೈಂಬಿಂಗು, ಇದರಲ್ಲಿ ಆಸಕ್ತಿ ಇದೆ. ಹಾಗೆ ತುಂಬ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಮಕ್ಕಳುಗಳಿಗೆಲ್ಲ ತರತರಾವರಿ ಕೇಕುಗಳು ಮತ್ತೊಂದು ತಿನಿಸುಗಳನ್ನು ಮಾಡೋದು ಹೇಳ್ಕೊಡ್ತಾರೆ ದಿಢೀರಂತ. ಹೀಗೆ ಹಲವಾರು ಕ್ಷೇತ್ರದಲ್ಲಿ ಅವರಿದ್ದಾರೆ. ಸೊ ಎಲ್ರಿಗೂ ನಮಸ್ತೆ. ಸೊ ನಾನು ಮೈಸೂರಿಗೆ ಬಂದಿದ್ದು 1997 MBBS ಮಾಡಲಿಕ್ಕೆ ಬಂದಿದ್ದು. ಬೇಸಿಕಲಿ ನಾನು ಶಿವಮೊಗ್ಗದವನು. ನನ್ನ ಸ್ಕೂಲಿಂಗ್ ಆಗಲಿ ಕಾಲೇಜ್ ಆಗಲಿ ಎಲ್ಲ ಶಿವಮೊಗ್ಗದಲ್ಲಿತ್ತು. ಹೇಗೆ ನೀವು ನನ್ನ ನೋಡ್ತಾ ಇದ್ದೀರಾ, ಚಿಕ್ಕದ್ರಿಂದನೂ ಬಾಲ್ಯದಿಂದನೂ ಕೂಡ ನಾನೊಂಥರ ಚಬ್ಬಿ ಚೈಲ್ಡ್. ಅಂದರೆ ಇಟ್ಸ್ ಆಲ್ವೇಸ್ ಅನ್ ಒಬೀಸ್ ಚೈಲ್ಡ್. ನನ್ನ ಟೈಮಲ್ಲಿ ಒಬಿಸಿಟಿ ವಾಸ್ ನಾಟ್ ಗಿವಿಂಗ್. ಇವಾಗ ಹೇಗೆ ಅಡ್ರೆಸ್ ಮಾಡ್ತಾರಲ್ಲ ಒಂದು ಒಬಿಸಿಟಿನ, ಆವಾಗ ಆ ಥರ ಅಡ್ರೆಸ್ಸಿಂಗ್ ಇರಲಿಲ್ಲ. ಇನ್ನೂ ಬೆಳ್ಕೊತಿದ್ದಾರೆ, ಹಾಗೇ ಇದ್ದಾರೆ, ಆ ಥರನೇ ಇದೆ. ಬಟ್ ಎಲ್ಲೋ ಒಂದು ಕಡೆ ಈ ಥರ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಇರುತ್ತೆ. ಇವರೇನು ಮಾಡ್ತಾರೆ, ಹೇಗೆ ಅದು ಇದು ಅಂತ ಹೇಳಿ. ಮೈ ಚೈಲ್ಡ್ಹುಡ್ ಅದೇ ಥರನೇ ಬಂದು. ಸೊ ದ ಹೋಲ್ ಥಿಂಗ್ಸ್ ಅಬೌಟ್ ದಿಸ್ ಜರ್ನಿ ಸ್ಟಾರ್ಟ್ ಫ್ರಮ್ ಮೈ ಚೈಲ್ಡ್ಹುಡ್. ಎಲ್ಲಿ ಸ್ಕೂಲ್ ಟೈಮ್ ಆಯಿತು. ನಾನು ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಅಂತ ಓದಿದ್ದೆ. ಅದೇ ನಾನು ಹೇಳ್ತಾ ಇರೋದು, ಮಕ್ಕಳದ್ದು ಸೈಕಾಲಜಿ ಹೇಗೆ ಚೇಂಜ್ ಆಗುತ್ತೆ, ನಾವು ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅಂತ ಹೇಳಿ. ಆಯಿತಾ. ಸೊ ನಾನು ಸ್ಕೂಲ್ ಮಾಡುವಾಗ ಐ ವಾಸ್ ಅನ್ ಆ್ಯಾವ್ರೇಜ್ ಸ್ಟೂಡೆಂಟ್. ತುಂಬ ದೊಡ್ಡ ರ್ಯಾಂಕ್, ಫಸ್ಟ್ ರ್ಯಾಂಕ್ ಬಂದೆ, ಸೆಕೆಂಡ್ ರ್ಯಾಂಕ್. ಅವಾಗೆಲ್ಲ ರ್ಯಾಂಕ್ ಸಿಸ್ಟಮ್, ಇವಾಗೆಲ್ಲ ಗ್ರೇಡ್ ಸಿಸ್ಟಮ್, ಅವಾಗೆಲ್ಲ ರ್ಯಾಂಕ್ ಸಿಸ್ಟಮ್. ಸೊ ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲ ಏನು ಇವ್ನು ಓದೋದೇ ಇಲ್ಲಲ್ಲ ಅಂತ ಹೇಳಿ ಅಂತ. ಸರಿ ಸ್ಪೋರ್ಟ್ಸಿಗೆ ಹೋಗೋಣ ಅಂತಂದರೆ ತುಂಬ ಚಬ್ಬಿ ಚೈಲ್ಡ್. ಅಲ್ಲಿ PT ಮಾಸ್ಟ್ರೇ ಇವ್ರೇನು ಮಾಡ್ತಾರೆ, ಇವನೇನು ಓಡ್ತಾನೆ, ಇವನೇನು ವಾಲಿಬಾಲ್ ಆಡ್ತಾನೆ, ಇವನೇನು ರನ್ನಿಂಗ್ ಮಾಡ್ತಾನೆ ಅಂತ ಹೇಳಿ ಅಂತ. ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಎವ್ರಿವೇರ್.
ಈ ಥರ ಮಕ್ಕಳೇನೇನಾಗುತ್ತೆ, ಒಂದು ಕ್ಲಾಸಿನ ಲಾಸ್ಟ್ ಬೆಂಚ್ ಒಂದು ಯಾವುದೋ ಒಂದು ಕಾರ್ನರಲ್ಲಿ ಅನ್ಕಾನ್ಷಿಯಸ್ಲಿ, ಟೀಚರ್ಸು ಪರ್ಪಸ್ಫುಲಿ ಮಾಡಲ್ಲ, ಪೇರೆಂಟ್ಸು ಪರ್ಪಸ್ಫುಲಿ ಮಾಡಲ್ಲ, ಆಯಿತಾ. ದೇ ಅನ್ಕಾನ್ಷಿಯಸ್ಲಿ ಪುಟ್ ಸಚ್ ಚಿಲ್ಡ್ರನ್ ಟು ಒನ್ ಕಾರ್ನರ್ ಥಿಂಕಿಂಗ್ ದಟ್ ಇವನು ನಾರ್ಮಲ್ ಎದ್ದು ತಿಂದು ಸ್ಕೂಲಿಗೆ ಹೋಗಿ ಬಂದು ಹಿಂಗೆ ಮಾರ್ಕ್ಸ್ ಬರೆದು ಎಕ್ಸಾಮ್ ಬರೆದ್ರೆ ಆಯಿತು ಅಂತ ಹೇಳಿ. ಬಟ್ ನೋಬಡಿ, ಯಾರೂ ಆ ಮಗು ತಲೆಯಲ್ಲಿ, ಆ ಚೈಲ್ಡ್ ತಲೆಯಲ್ಲಿ ಏನು ನಡೀತಾ ಇದೆ, ಪ್ರಾಬಬ್ಲಿ ಪಿ ಟಿ ಮಾಸ್ಟರ್ ಸ್ವಲ್ಪ ಹೆಲ್ಪ್ ಮಾಡಿದರೆ ಆ ಹುಡುಗನು ಯಾವುದೋ ಒಂದು ಗೇಮ್ಸಲ್ಲಿ ಹೋಗ್ತಿದ್ದಾನೆ, ಆಯಿತಾ. ಸೊ ಅಥವಾ ಪೇರೆಂಟ್ಸಿಗೆ ಈ ಮಗು ತಲೆಯಲ್ಲಿ ಏನು ನೋಡ್ತಾ ಇದೆ, ಇವನಿಗೆ ಓದೋದು ಎಷ್ಟು ಇಂಟ್ರೆಸ್ಟ್ ಇದೆ ಅಥವಾ ಬೇರೆ ಆ್ಯಕ್ಟಿವಿಟೀಸ್ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ನಾನು ಚಿಕ್ಕದ್ರಿಂದಲೇ ಈ ಕಡೆ ಸ್ಪೋರ್ಟ್ಸಲ್ಲಿ ಇಲ್ಲ, ಈ ಕಡೆ ಇದರಲ್ಲೂ ಸ್ಟಡೀಸೆಲ್ಲ ಅಷ್ಟು ಆ್ಯಾವ್ರೇಜ್ ಇರೋದ್ರಿಂದ ನನಗೆ ಕುಕ್ಕಿಂಗಲ್ಲಿ ಭಾರಿ ಇಂಟ್ರೆಸ್ಟ್ ಇದೆ, ಆಯಿತಾ. ಬಟ್ ಆಗಿನ ಕಾಲದ ಟ್ಯಾಬೂಸ್ ಏನಂತಂದರೆ, ಆಗಿನ ಕಾಲಲ್ಲ ಈಗಿನ ಕಾಲದಲ್ಲೂ ಅಷ್ಟೇ, ಟ್ಯಾಬ್ ಏನಂತಂದರೆ ಹುಡುಗರು ಅಡುಗೆ ಮನೇಲಿ ಹೋಗ್ತಿದ್ದಂಗೆ ದೇ ಯೂಸ್ ಟು ಫೀಲ್ ಆಕ್ವರ್ಡ್, ಆಯಿತಾ. ಏನು ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬರೋ ಹುಡುಗ ಇಲ್ಲಿ ಮನೇಲಿ ಬಂದು ಅಡುಗೆ ಮಾಡ್ತಾನಲ್ಲ ಅಂತೇಳಿ. ಸೊ ದ್ಯಾಟ್ ವಾಸ್ ಆಲ್ಸೋ ರಿಸ್ಟ್ರಿಕ್ಟೆಡ್, ಆಯಿತಾ. ಸೊ ದಿಸ್ ಚೈಲ್ಡ್ ಗ್ರೋಸ್ ಇನ್ ಅನ್ ಎನ್ವಿರಾನ್ಮೆಂಟ್ ವೇರ್ ಅವನಿಗೆ ಏನು ಬರುತ್ತೋ ಅದು ಮಾಡ್ತಿರಲಿಲ್ಲ. ಬಟ್ ದ ಚೈಲ್ಡ್ ಗ್ರೋಸ್ ಇನ್ ಎ ವೇ ಬೇರೆಯವ್ರಿಗೆ ಏನು ಬೇಕೋ ಅದನ್ನು ಪ್ಲೀಸ್ ಮಾಡಿಕೊಂಡು ದ ಚೈಲ್ಡ್ ಗ್ರೋಸ್ ಅಪ್. ಸೊ ದಿಸ್ ಈಸ್ ಅ ಮೆಂಟಲ್ ಟ್ರಾಮಾ ವಿಚ್ ಎ ಚೈಲ್ಡ್. ನಾನು ಇದನ್ನು ಇಲ್ಲಿ ಓಪನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಿಸ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಆಸ್ಪೆಕ್ಟ್ ಆಫ್ ಮೋಸ್ಟ್ ಆಫ್ ದ ಚೈಲ್ಡ್ಹುಡ್, ಆಯಿತಾ. ನಿಮಗೆ ಅನಿಸುತ್ತೆ ಬಟ್ಟೆ ಎಲ್ಲ ಕೊಡಿಸಿದ್ದೀನಿ, ಬುಕ್ಸ್ ಎಲ್ಲ ಕೊಡಿಸಿದ್ದೀನಿ, ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ದೀನಿ, ಇದು ಏನೋ ಒಳ್ಳೆ ಪ್ರೊಫೆಷ್ನಲ್ ಕೋರ್ಸಿಗೆ ಸೇರಿಸಿದ್ದೀನಿ ಅಂಥೇಳಿ. ಬಟ್ ಆ ಮಗು ಮನಸ್ಸಲ್ಲಿ ಏನಿದೆ ಅನ್ನೋದು ಅಡ್ರೆಸ್ ಮಾಡದೇ ಇದ್ದರೆ ನೀವು ಇಷ್ಟು ಮಾಡಿದ್ದಿಲ್ಲ ಅನ್ನೋ ಕೂಡ ಐ ಡೋಂಟ್ ಸೇ ಇಟ್ಸ್ ಅ ವೇಸ್ಟ್. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಆ್ಯಕ್ಟಿವಿಟಿ, ಆ ಒಂದು ಆರ್ಟ್ನ ತೆಗಿಲಿಕ್ಕೆ ಯು ಫೇಲ್ಡ್, ಓಕೆ. ಸೊ ಹಾಗಾಗಿ ಸೊ ದ್ಯಾಟ್ ಈಸ್ ಹೌ ಅಬೌಟ್ ಚೈಲ್ಡ್ಹುಡ್. ಸೊ ಆಮೇಲೆ ಪಿ ಯು ಸಿಗೆ ಬರುವಾಗ ಐ ಆನ್ ಆ್ಯಾವ್ರೇಜ್ ಸ್ಟೂಡೆಂಟ್, ಆಯಿತಾ. ಅಣ್ಣ ಓದ್ತಾ ಇಲ್ಲ, ತಮ್ಮ ಓದ್ತಾ ಇಲ್ಲ. ಸೊ ದ ಹೋಲ್ ಪ್ರೆಷರ್ ಈಸ್ ಆನ್ ಮೀ, ಆಯಿತಾ. ಸೊ ಓದಬೇಕು MBBS ಸೀಟ್ ತಗೋಬೇಕು. ರೈಟ್ ಫ್ರಮ್ ದ ಡೇ ಒನ್ ಆಫ್ ಮೈ ಫಸ್ಟ್ PUC ಇನ್ ದ ಲಾಸ್ಟ್ ಡೇ ಆಫ್ ಮೈ ಫಸ್ಟ್ PUC ನಾನು ಓದೋದು ಬಿಟ್ಟರೆ ಏನೂ ಮಾಡಿಲ್ಲ, ಆಯಿತಾ, ಟು ಗೆಟ್ ಒನ್ MBBS ಸೀಟ್, ಆಯಿತಾ. ಅದಾದಮೇಲೆ MBBS ಸೀಟ್ ತಗೊಂಡೆ, ಆಯಿತಾ. MBBS ಸೀಟ್ ಮೆರಿಟಲ್ಲೇ ತಗೊಂಡಿದ್ದು. ನನಗೆ ಇದಕ್ಕೆ ಏನಂತಂದರೆ ವಿಪರ್ಯಾಸ ಏನಂತಂದರೆ 60% ಅಬೋವ್ ತೆಗೆದ್ರೆ ಫಸ್ಟ್ ಕ್ಲಾಸ್, ಆಯಿತಾ. ನಾನು MBBS ಬರುವಾಗ 65% ಅಬೋವ್ ತೆಗೆದ್ರೆ ಮಾತ್ರ ಫಸ್ಟ್ ಕ್ಲಾಸ್ MBBS. ಸೊ ನಾನು 64.8 64.7 ಹಂಗೆ ಬರ್ತಾಯಿತ್ತು. ಬಟ್ ಸೆಕೆಂಡ್ ಕ್ಲಾಸ್ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಅದೇನು ಮಾರ್ಕ್ಸ್. MBBS ಪಾಸ್ ಆಗೋದೇ ಕಷ್ಟ, ಅದರಲ್ಲಿ 64% ತೆಗೆದಿರೋದೆ ಅವ್ರಿಗೊಂದು ನಾಲೆಜ್, ದೇ ಆರ್ ಆಲ್ಸೋ ಇನ್ನೋಸೆಂಟ್, ಅವ್ರಿಗೊಂದು ನಾಲೆಜ್ ಇರಲ್ಲ ಅಪ್ರಿಷಿಯೇಟ್ ಮಾಡಬೇಕಂತ. ಸೊ ಏನೋ ಇಷ್ಟೆಲ್ಲ ದುಡ್ಡು ಕೊಟ್ಟು ಓದಿಸ್ತಾ ಇದ್ದೀವಿ, ಯಾವಾಗಲೂ ಸೆಕೆಂಡ್ ಕ್ಲಾಸ್ ಬರ್ತೀಯಲ್ವ. ಸೊ ದ್ಯಾಟ್ ಈಸ್ ಅ ಟ್ರಾಮಾ ಅಗೇನ್ ದ ಚೈಲ್ಡ್ ಗೋಸ್ ಥ್ರೂ, ಆಯಿತಾ. ಅದಾದಮೇಲೆ ನನ್ನ ಫ್ರೆಂಡ್ ಮನೇಲಿ ನಿಂತ್ಕೊಂಡು MD ಮುಗಿಸ್ಕೊಂಡೆ, ಮೈಸೂರಲ್ಲಿ JSS ಅಲ್ಲೇ ಮಾಡಿದೆ. MBBS MD ಎರಡು JSS ಅಲ್ಲಿ ಮಾಡಿದೆ, ಆಯಿತಾ. At the age of 27 I had, because of lot of stress in the profession, I had my first heart attack at the age of 27, okay. So that was again one black mark. ಇವನು ದಪ್ಪ ಇದ್ದಾನೆ, ಚೆನ್ನಾಗಿ ತಿಂತಾನೆ, ಲೈಫ್ ಸ್ಟೈಲ್ ಇಲ್ಲ, ಬರೇ ಪ್ರೊಫೆಷನ್ನು ಅದು ಇದು ಅಂತ ಹೇಳಿ. ದ್ಯಾಟ್ ವಾಸ್ ಅಗೇನ್ ಎ ಬ್ಲ್ಯಾಕ್ ಮಾರ್ಕ್, ಆಯಿತಾ. ಅದಾದಮೇಲೆ ಓಕೆ ಮದುವೆ ಆಯಿತು, ಅದಾದಮೇಲೆ ಮಕ್ಕಳಾಯಿತು. ಬೈ ದ ಟೈಮ್ ನಾನು ಎರಡನೇ ಮಗು ಕ್ಯಾರಿ ಮಾಡುವಾಗ ಐ ಆಮ್ ಸ್ಟಿಲ್ ಸ್ಟಡಿಂಗ್, ಆಯಿತಾ. ದ್ಯಾಟ್ ಈಸ್ ಹೌ ದ ಜರ್ನಿ ಈಸ್ ಫಾರ್ ದಿಸ್ ಫೆಲೋ, ಆಯಿತಾ. ಸೊ ಅದಾದಮೇಲೆ ಬೈ ದ ಟೈಮ್ ಎಟ್ ದ ಏಜ್ ಆಫ್ 34-35 ನನ್ನ ಸ್ಟಡೀಸ್ ಎಲ್ಲ ಮುಗಿಸಿದ್ದಾಯಿತು, ಆಯಿತಾ. ಆ್ಯಂಡ್ ಒಂದ್ಸಲಿ MBBS ಆದಮೇಲೆ ಐ ಹ್ಯಾವ್ ಬೀನ್ ಆನ್ ಮೈ ಓನ್, ಐ ಹ್ಯಾವ್ ಬೀನ್ ಅರ್ನಿಂಗ್ ಮೈ ಸೆಲ್ಫ್, ನಂದೇ ಅರ್ನಿಂಗ್ಸು ನಂದೇ ಇದರಲ್ಲಿ ಐ ಹ್ಯಾವ್ ಬೀನ್ ಕಂಪ್ಲೀಟಿಂಗ್ ಮೈ ಸ್ಟಡೀಸ್. ಪೇರೆಂಟ್ಸಿಗೆ ಬರ್ಡನ್ ಕೊಡೋಕ್ಕೆ ಹೋಗಿಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗಲ್ಲೂ ಒಂದು ಆರ್ಟ್ ಇರುತ್ತೆ, ಇಟ್ಸ್ ಜಸ್ಟ್ ದಟ್ ನಾವು ಅದನ್ನು ಓಪನ್ ಮಾಡಲ್ಲ ಅಷ್ಟೇ. ಸೊ ವಾಟ್ ದ ಕುಕಿಂಗ್ ಪಾರ್ಟ್ ದ್ಯಾಟ್ ಗೋಸ್ ಆಫ್, ಓಕೆ. ಸೊ ಆ್ಯಂಡ್ ದ ಸ್ಪೋರ್ಟ್ಸ್ ಪಾರ್ಟ್ ದ್ಯಾಟ್ ಗೋಸ್ ಆಫ್. ಸೊ ಎವ್ರಿ ಆಸ್ಪೆಕ್ಟ್ ಆಫ್ ದಟ್ ಆರ್ಟ್ ಪಾರ್ಟ್ ಗೋಸ್ ಆಫ್. ಸೊ 34-35 ಆಗುವಾಗ ವಿ ಹ್ಯಾವ್ ಅ ಸೆಕೆಂಡ್ ಚೈಲ್ಡ್, ದ ಲೈಫ್ ಇಸ್ ಗೋಯಿಂಗ್ ಸ್ಮೂತ್, ಐ ಆಮ್ ಅರ್ನಿಂಗ್ ವೆಲ್, ಹಾಗೆ ಅಂತ ಹೇಳಿ ಅಂತ. ಆವಾಗ ಐ ಸ್ಟಾರ್ಟ್ ಫೀಲಿಂಗ್ ದಟ್ ಏನು ಮಾಡಿದೆ ಲೈಫಲ್ಲಿ. ಸೊ ಆವಾಗ ಇಟ್ ಸ್ಟ್ರೈಕ್ಸ್ ಟು ಮೈ ಮೈಂಡ್ ದಟ್ ಓಕೆ, ಎನಫ್ ಇಸ್ ಎನಫ್, ಐ ನೀಡ್ ಟು ಟೇಕ್ ಅ ಡಿಫ್ರೆಂಟ್ ಡೈರೆಕ್ಷನ್. ಸೊ MD ಸೂಪರ್ ಸ್ಪೆಷಾಲಿಟಿ ಮುಗಿಸಿದ್ಮೇಲೆ ಐ ಗೇವ್ ಲಾಟ್ ಆಫ್ ಪ್ರೆಸೆಂಟೇಷನ್ ಒಂದು ಕ್ರಿಟಿಕಲ್ ಕೇರಲ್ಲಿ. ಬಟ್ ಹೋಗ್ತಿದ್ದೆ, ಒಂದು 100 ಜನ ಹಿಂಗೆ ಸೇರ್ತಿದ್ರು, ಕ್ರಿಟಿಕಲ್ ಕೇರ್ಸ್ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೆ, ಎಲ್ಲ ಕ್ಲಾಪ್ಸ್ ಮಾಡೋರು. ಬಟ್ ನನಗೆ ಅದ್ರಲ್ಲಿ ಒಂದು ಎಂಥೂಸಿಯಾಸಮ್ ಸಿಗ್ತಾ ಇರಲಿಲ್ಲ. ಎಲ್ಲರೂ ಏನೋ ಮಾಡ್ತಾಯಿದ್ದಾರೆ, ನಾನು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೆ.
ದೆನ್ ಐ ಡಿಸೈಡೆಡ್ ಓಕೆ ಲೆಟ್ ಮಿ ಸ್ಟಾಪ್ ಇಟ್ ಹಿಯರ್. ನನ್ನಲ್ಲಿ ಏನು ಕಲೆ ಇದೆ ಅದನ್ನು ಹೊರಗೆ ತೆಗೆಯೋಣ ಇವಾಗ. ಸೊ ದ್ಯಾಟ್ ಈಸ್ ಹೌ ಇಟ್ ಸ್ಟಾರ್ಟ್. ಸೊ ಯುವರ್ ಫಸ್ಟ್ ಕ್ವಶನ್ ಐ ಥಿಂಕ್ Please mention your parents' name and I would like to know what your parents were. ನನ್ನ ತಾಯಿ ಹೆಸರು ಗಿರಿಜಾ ಅಂತೇಳಿ, ನಮ್ಮ ತಂದೆ ಹೆಸರು ಸತ್ಯನಾರಾಯಣ ಅಂತೇಳಿ ಅಂತ. ಅಮ್ಮ 8ನೇ ಕ್ಲಾಸ್ ಓದಿದ್ರು ಆ್ಯಂಡ್ ಅಪ್ಪ 10ನೇ ಕ್ಲಾಸ್ ಓದಿದ್ದಾರೆ. ಸೊ ಅಮ್ಮ ಹೋಮ್ ಮೇಕರ್, ಅಪ್ಪ ವೆಜಿಟೇಬಲ್ ಮರ್ಚೆಂಟ್, ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್, ಆ್ಯಂಡ್ ವಿ ವರ್ ವೆರಿ ವೆಲ್ ಸೆಟಲ್ಡ್, ವೆರಿ ವೆಲ್ ಚೈಲ್ಡ್. Siblings ಇದ್ರಾ ನಿಮಗೆ? ಅಣ್ಣ ಒಬ್ಬ ಇದ್ದಾನೆ. ಅಣ್ಣ ಇವಾಗ ಅಸೋಸಿಯೇಟ್ ಪ್ರೊಫೆಸರ್ ಅಗ್ರಿಕಲ್ಚರ್ ಕಾಲೇಜಲ್ಲಿ. ತಮ್ಮ ಇವಾಗ ಹೆಸ್ ಗಾಟ್ ಹಿಸ್ ಓನ್ ಬಿಸ್ನೆಸ್ ಇನ್ ಕೊರಿಯರ್ ಕಾರ್ಗೋ ಶಿಪ್ಪಿಂಗ್. ಅವರಿಬ್ರು ಚಬ್ಬಿ ಇರಲಿಲ್ಲ. ಅವರಿಬ್ರು ಇದ್ರು. ಆಯ್ತಾ? ಆದರೆ ಗುರುರಾಜ್ ಅವರೇ, ನಿಮ್ದು ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿತ್ತು. ಆದರೆ ನಿಮ್ಗೆ ಈಗ ಇಷ್ಟು ದೂರ ನಡೆದು ಬಂದ್ಮೇಲೆ ಏನನ್ಸುತ್ತೆ ನಿಮ್ಗೆ ಈ ಥರದ್ದೊಂದು ಹೊಡೆತ, ಅಥವಾ ನೀವು ಮಾನಸಿಕವಾಗಿ ತುಂಬ ಸೂಕ್ಷ್ಮವಾಗಿದ್ದು ಈ ಎಲ್ಲವನ್ನು ಹೋರಾಟ ಮಾನಸಿಕವಾಗಿ ಒಳಗಡೆ ಹೋರಾಡಿದ್ರಿಂದ ಇವತ್ತು ನಿಮ್ಗೆ ಈ ವೇದಿಕೆ ಸಿಕ್ಕಿದೆ. ಒಂದು ವೇಳೆ ಆವಾಗ ಆ ಮಗು ಜಾಣ ಅಂತ ಬೆನ್ನು ತಟ್ಬಿಟ್ಟಿದ್ರೆ ನೀವು ಅಲ್ಲಿ ಕೂತ್ಕೋತಿದ್ರಿ, ಇಲ್ಲಿ ಕೂತ್ಕೋತಿರ್ಲಿಲ್ಲ ಅಂತ ಅನ್ನಿಸ್ತಿಲ್ಲ? ಇದಕ್ಕೆ ಐ ವಾಂಟ್ ಟು ಗಿವ್ ದ ಮೋರ್ ಸ್ಪಿರಿಚುವಲ್ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್. ಆ್ಯಕ್ಚುಲಿ ನನ್ನ ಪ್ರಕಾರ ಏನಂತಂದರೆ, ಇಫ್ ವಿ ಬಿಲೀವ್ ಇನ್ ಗಾಡ್, ದೇವರಲ್ಲಿ ನಂಬಿಕೆ ಇದ್ದಾಗ ಏನೋ ದೇವ್ರು ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತಾರೆ. ನಾವು ಆಪರ್ಚುನಿಟಿ ನಮಗೆ ಬಂದಾಗ ನಾವು ಎದ್ದದನ್ನು ಇಸ್ಕೊಳಕ್ಕೆ ರೆಡಿ ಇದ್ದೀವ ಅನ್ನೋದು ಇಂಪಾರ್ಟೆಂಟ್. ಸೊ ಅದೆಲ್ಲ ಆಗಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಅನಿಸುತ್ತೆ. ನಮ್ಮ ತಿರುಗಿ ನೋಡ್ತಾ ಇರೋದು ಹೀಗೆ ಇದ್ದಿದ್ದಕ್ಕೇ ನಾನು, ನೀವು ಹೇಳಿದಾಗೆ ಇದೆಲ್ಲ ಆಗಿದ್ದಕ್ಕೇನೆ ನಾನು ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಇರೋ ಮಗು ಇನ್ನೂ ಹೋಗಿಲ್ಲ. ಆ ಮಗು ಹಾಗೇನೆ ಇದೆ. ಆ ಮಗುನೇ ಇವಾಗ ಇಷ್ಟೆಲ್ಲ ಅಚೀವ್ ಮಾಡ್ತಾ ಇದೆ. ಧನ್ಯವಾದಗಳು. ಮಹೇಶ್ ಅವರೇ, ನೀವು ಕೃಷಿ ಫೀಲ್ಡ್, ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮ ತಾತ ಅಜ್ಜಿ ಕಾಲದಲ್ಲಿ ಜಮೀನಿನ ವ್ಯವಸ್ಥೆ ಹೇಗಿತ್ತು, ವ್ಯವಸಾಯ ಹೇಗಿತ್ತು, ಈಗ ನಡೆದು ಬಂದಿದ್ದೀರಾ, ಈಗ ನೀವು ನಿಮ್ಮ ಮಕ್ಕಳಿಗೂ ಹೇಳ್ಕೊಟ್ಕೊಂಡು ನಡ್ಕೊಂಡು ಬಂದಿದ್ದೀರಾ. ಇವತ್ತಿನ ವ್ಯವಸಾಯದ ಒಂದು ಹೋರಾಟ ಹೇಗೆ ನಡೀತಾ ಇದೆ, ಅವತ್ತಿಗೂ ಇವತ್ತು ಅವಾಗ ಹೇಳಿ. ನಿಮ್ಮ ತಂದೆ ಕಾಲದಲ್ಲಿ ನೀವು ನಿಮ್ಮ ವ್ಯವಸ್ಥೆಯಲ್ಲಿ ನೀವೇನು ವ್ಯವಸಾಯ ಮಾಡ್ತಿದ್ರಿ, ಅವಾಗ ಹೇಗಿತ್ತು ನಿಮ್ಮ ವ್ಯವಸಾಯ? ಆಗ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ಇವಾಗ ಬೆಳೆ ಎಲ್ಲ ಮಾಡಿದಾಗ ಇವಾಗ ಎಲ್ಲ ಲಾಸ್ ಆಯ್ತದೆ. ಟೊಮೊಟೊ ಹಾಕ್ತೀವಿ, ಬದನೆ ಹಾಕ್ತೀವಿ, ಎಲ್ಲ ಫಸಲು ಮಾಡಿದ್ರು ಸ್ವಲ್ಪ ಲಾಸ್ ಕಂಡು ಬಂತು. ಅದಕ್ಕೆ ಬಂದ್ರೆ ಹಿಂದೆ ಎತ್ತು ಕಟ್ತಾ ಇದ್ರಿ, ಕೃಷಿ ನಡೀತಿತ್ತು, ಹಸು ಗೊಬ್ಬರ ಇತ್ಯಾದಿಯಾಗಿತ್ತು. ಈಗ ತುಂಬಾ ವೈಜ್ಞಾನಿಕವಾಗಿ ನಿಮ್ಗೆ ಎಲ್ಲ ಬೇರೆ ಬಂದಿದೆ. ಎತ್ತು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಕಟ್ಟಿದ್ವಿ. ಹಸ್ಗಳಿದ್ದಾವೆ ಇವಾಗ ಆಲ್ರೆಡಿ. ಈ ಎಲೆಕ್ಟ್ರಿಕಲ್ ಮಾಡಿದ್ರು ಹಸ್ಗಳು ಮಡಗಿದೀವಿ, ಎತ್ತುಗಳು ಮಡಗಿದ್ವಿ, ಎತ್ತುಗಳು ಇಲ್ಲ ಇವಾಗ. ಬಟ್ ಎಷ್ಟು ಜನ ನಿಮ್ಮ ಕೃಷಿಕರಲ್ಲಿ ಇನ್ನು ಏರ್ ಕಟ್ಟು ಪದ್ಧತಿ ಉಳಿಸ್ಕೊಂಡಿದ್ದಾರೆ? ಎಷ್ಟು ಭಾಗ ಟ್ರಾಕ್ಟರ್ ತಂದು ಉಳಿಸಿ ಆರಂಭ ಮಾಡೋದು? ಒಂದು 50% ಎತ್ತು ಕಟ್ಟುವ ಜನ ಇದೆ. ಹಾಗಾಗಿ ಎತ್ತುಗಳಿಗೆ ಬೆಲೆ ಇದೆ, ಎತ್ತುಗಳ ಬೆಲೆ ಇದೆ, ಎತ್ತುಗಳ ಬೆಲೆ ಇದೆ. ಈಗ ಸ್ವಲ್ಪ ಹೊತ್ತಲ್ಲಿ ಒಂದು ಇಲ್ಲಿ ಮಾತುಕತೆ ನಡೆಯುವಾಗ ಈ ಸಮಾರಂಭದಲ್ಲಿ ಇರೋರಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಸಣ್ಣ ಹೋರ್ಗರು ಹುಟ್ಟಿದ ತಕ್ಷಣ ಅದನ್ನ ಆಚೆಗೆ ಹಾಕ್ಬಿಡ್ತಾರೆ, ಬೇಡ ಅದರ ಸವಾಸ ಅಂತ. ಈಗ ನಿಮ್ಮಲ್ಲಿ ಹಾಗಿದೆಯಾ, ಅಥವಾ ಎತ್ತು ಬೇಕು ನಮ್ಗೆ ರಸ್ತೆ ಬಿಡಲ್ಲ? ಏನಿದ್ರು ನಗರ ಪ್ರಾಂತ್ಯದಲ್ಲಿ ಹೊರಗರು ಆದ್ರೆ ಬಿಟ್ಬಿಡ್ತಾರೆ. ನಿಮ್ಮ ಊರಲ್ಲಿ ಇನ್ನೂ ಇವತ್ತು ಅದನ್ನ ಸಾಕ್ತೀವಿ. ಅದು ಮುಂದಕ್ಕೆ ಯೂಸ್ ಆಯ್ತಲ್ಲ, ಆರಂಭಕ್ಕಾಗುತ್ತೆ. ನೀವು ಈ ಹಿಂದೆ ನನ್ನ ಹತ್ರ ಒಂದ್ಸಲ ಹಂಚ್ಕೊಂಡಿದ್ರಿ, ಒಂದು ದಿನ ಏನೋ ಏರ್ ಕಟ್ಲಿಕ್ಕೆ ತುಂಬಾ ಕಷ್ಟ ಆಯ್ತು, ನನ್ನ ಮಕ್ಕಳನ್ನೇ ಉಪಯೋಗಿಸ್ಕೊಂಡಿದ್ದೆ. ಅದು ಹೇಗೆ ಆ ಘಟನೆ ಒಂದು ಹಂಚ್ಕೊಂಡಿದ್ರಿ, ಹೇಗೆ ಆಯ್ತು? ಏರ್ ಕಟ್ಟಲಿಕ್ಕೆ ಏನೋ ನಗ ಹಿಡಿಯಕ್ಕೆ ಏರ್ಗಳು ಎಲ್ಲೂ ಸಿಗ್ಲಿಲ್ಲ. ಟೊಮೊಟೊ ಮತ್ತೆ ಬದನೆ ಹಾಕ್ಬಿಟ್ಟಿದ್ವು, ಬದನೆ ಮತ್ತೆ ಟೊಮೊಟೊ ಹಾಕ್ಬಿಟ್ಟಿದ್ವು. ಎತ್ತುಗಳು ಸಿಗ್ಲಿಲ್ಲ. ಒಂದು ಸುಮಾರು ಜನ ಕೇಳಿದ್ವು, ಎಲ್ಲ ಪೈರೆಲ್ಲ ತುಳ್ದಾಕ್ಬಿಡ್ತಾ ಹಂಗಂತ ಹೇಳಿದ್ರು. ಆಮೇಲಿಂದ ನಮ್ಮ 2 ಹುಡುಗರು ನೀವೇ ಹೇಳಿದ್ರಪ್ಪ, ನಾನು ಹಿಡ್ಕೊತೀನಿ ಅಂದ್ಬಿಟ್ಟು ಅವಾಗ ಹಿಡಿದು ಒಂದು ವ್ಯವಸಾಯ ಮಾಡಿದ್ವು. ಚೆನ್ನಾಗಾಯ್ತು. ಆ ವರ್ಷ ಚೆನ್ನಾಗಿ ಫಸ್ಲಾಯಿತು. ಒಂದು 2-3 ಸರಿ ಕಾಳ ತೆಗೆದು, ಅದರಲ್ಲಿ ಏನು ತೊಂದರೆ ಇಲ್ಲ, ಫಸ್ಟ್ ಚೆನ್ನಾಗಾಯ್ತು. ಅದನ್ನೇ ಕಂಟಿನ್ಯೂ ಮಾಡಬೇಕಾಯ್ತು. ಅದನ್ನೇ ಕಂಟಿನ್ಯೂ ಅವರು ಕಳಿಸ್ಬಿಟ್ಟು ನನ್ನ ಮಕ್ಕಳು ITI ಮಾಡಿದ. ಅವನು ITI ಮಾಡಿಬಿಟ್ಟು ಅವ್ನಿಗೆ ಏನು ಮಾಡೋಕ್ಕಪ್ಪ, ನಾನು ಏನಪ್ಪ ಈ ಥರ ಆದರೆ ಏನೂ ಕೆಲಸ ಸಿಕ್ಕಲ್ಲ ನಮ್ಮವ್ರಿಗೆ, ಎಲ್ಲೆಲ್ಲೂ ಹಂಗೆ ಹಿಂಗೆ ಅಂತಂತಾರೆ. ಆಯಿತು ಪಪ್ಪ ಅಂದ್ಬಿಟ್ಟು ಅವ್ನಿಗೂ ಒಂದು ಜೀಪ್ ತಗೊಟ್ಬಿಟ್ಟು ಇದು ಎಲೆಕ್ಟ್ರಿಕಲ್ಗೆ, ಅವ್ನಿಗೆ ಎಲೆಕ್ಟ್ರಿಕಲ್ ವ್ಯವಸ್ಥೆ ಮಾಡಿದ್ನು. ಇನ್ನೊಬ್ಬ ಚಿಕ್ಕವನು ಇಲ್ಲೇ ಬಂದಿದ್ದಾನೆ, ಸಂಜಯ್ ಅಂದ್ಬಿಟ್ಟು. ಅವನಿಗೂ ಡಿಪ್ಲೊಮಾ ಮಾಡಿದ. ಡಿಪ್ಲೊಮಾ ಮಾಡಿಬಿಟ್ಟು ಬೆಂಗಳೂರಲ್ಲಿದ್ದು ಅವನ್ನ ಸ್ಯಾಲ್ರಿ ಕಮ್ಮಿ ಬಂತು. ಅಲ್ಲಿ ಲೆಕ್ಕ ಹಾಕಿ ನೋಡಿದ್ವಿ, ಡೈಲಿ 1,000 ಕೊಡಬೇಕು ಒಂದು ಲೇಬರ್ಗೆ. ಅವ್ರವ್ರ ಹೆಸರು ರಿಜಿಸ್ಟರ್ ಮಾಡ್ತಿದ್ದೀನಿ.
ಏನು ತೊಂದರೆ ಇಲ್ಲ. ಅಂದರೆ ನಾವು ಚೆನ್ನಾಗಿದ್ದೀವಿ ಫ್ಯಾಮಿಲಿ. ಅವ್ರಿಗೂ ಒಂದು ಚಿಹ್ನೆ ಏನೋ ಒಂದು ವ್ಯವಸ್ಥೆ, ಅವ್ರಿಬ್ಬರು ಮದುವೆ ಮಾಡ್ಬಿಟ್ರೆ ಭೂಮಿ ಮಾರ್ಬೇಕು ಮುಂದ್ ವಿಚಾರ ಅವ್ರು ಊಟಕ್ಕೆ ಹಾಕ್ತಾರ ಬಿಟ್ಟಾರ, ನಮ್ಗೆ ಅದಂತೂ ಮನಸ್ಸಿಲ್ಲ. ಆದ್ರೆ ಹೋಗ್ಲಾಡ್ಸ್ಬಿಟ್ಟಿದೀನಿ. ಇರೋ ಭೂಮಿ ಮಾರ್ಬೇಕು ಅನ್ನೋ ತಲೆ ಇಲ್ಲ ತಗತಾ ಇದೀನಿ. ಯಾಕಂದ್ರೆ ನೋಡಿ, ಈಗ ಆಲ್ರೆಡಿ ಈಗ ನನ್ನ ಹೆಸರು ಮಾಡಿಸ್ಕೊಂಡು ನಾನು ಎಲ್ಲಾನು ಬಾಚ್ಕೊಂಡು ಬಡಿಕೊಂಡಾಗ ಅಯ್ಯೋ ನಮ್ಮಪ್ಪ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂದಾಗ ಅವ್ರ ಮನಸ್ಲಿ ಮುಂದಿನ ಕೆಲಸ ಫ್ಯೂಚರ್ ಮಾಡಕ ಅವ್ರಿಗೆ ಅನುಕೂಲ ಆಗಲ್ಲ. ಅವ್ರವ್ರ ಹೆಸರು ಹತ್ತಾಗ ಆರಾಮ ಮಾಡಿ. ನಮ್ಮ ಮಿಸಸ್ ಹೆಸರಲ್ಲಿ 2.5 ಎಕರೆ ಜಮೀನು, ಒಂದು 13 ಅಂಕನ ಮನ ಮಾಡಿ ಬಿಸಾಕಿದೀನಿ. ಸದ್ಯಕ್ಕೆ ನನಗಂತೂ ನಾನು ಏನು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಇರ್ಲಿ, ಅವರು ಚೆನ್ನಾಗಿರ್ಲಿ, ಅವರು ನನಗೆ ಎನ್ಕರೇಜ್ ಕೊಡ್ತಾರಲ್ಲ. ಇವ್ರು ಹೇಳಿದ್ದು ಮಾಡಿ ಬಿಸಾಕಿದೀನಿ ಅನ್ನೋದು ಅದ್ರಲ್ಲಿ ತುಂಬಾ ಒಂದು ಗಹನವಾದ ವಿಷಯ ಇದೆ. ಕೊಟ್ಟಿದ್ದಾಗೋಯ್ತು, ಬೇಡಿ ಚೆನ್ನಾಗಿರ್ಲಿ. ಅವ್ರು ಚೆನ್ನಾಗಿದ್ರೆ ನಂಗೆ ಸಪೋರ್ಟ್ ಕೊಟ್ರೆ ಫೈನ್ ಅಲ್ವಾ? ಇಲ್ಲ ಇಟ್ಕೊಂಡಿದ್ದೀನಿ. ಮನೆ ಇದೆ, ಕಾರ್ ಇದೆ, ಇವೆಲ್ಲ ಸೈಟ್ಗಳಿದೆ. ನಾನು ಒಂದು 5 ಸೈಟು ಎಕ್ಸ್ಟ್ರಾ ಮಾಡಿದ್ದೀನಿ. ನನಗೆ ಇನ್ನೂ ಮಾಡ್ಬೇಕು ಅನ್ನೋ ಮನಸ್ಸದ. ಅಂದ್ರೆ ಹೋದನೇ ವರ್ಷ ನಮ್ದು ವಿಕೆಟ್ ಕ್ಲೋಸ್ ಆಗಿತ್ತು, ಇರೋದು ಹೇಳ್ಬೇಕು. ದಯವಿಟ್ಟು ಎಲ್ಲ ನಿಮ್ಮ ಅಂತ ಅವ್ರ ಆಶೀರ್ವಾದದಲ್ಲಿ ಉಳ್ಕೊಂಡಿದ್ದೀನಿ. ಏನೋ ಒಂದು ಆಕ್ಸಿಡೆಂಟ್, ಸಣ್ಣ ಆಕ್ಸಿಡೆಂಟ್ ಆಗಿತ್ತು, ಅದರಲ್ಲಿ ಮುಂದೋಡಿಸ್ 2 ತಿಂಗ ಮಾತ್ಪಡ್ನಿಲ್ಲ, ಹಂಗೆ ಮಲಗ್ಬಿಟ್ಟು ಇಲ್ಲಿ ಫ್ರಾಕ್ಚರ್ ಆಗಿ ಶುಭೋದಯ ಹಾಸ್ಪಿಟ್ಲಿ ಆಪರೇಷನ್ ಆಗಿತ್ತು. ಅದನ್ನೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದಿಲ್ಲ. ಅಂದರೆ ಮುಂದೆ ಓಡಿಸಿದವನು ಸ್ಪಾಟ್ ಔಟ್. ಅಕ್ಕ ಅವರು ಬಂದಿರೋ ನೋಡೋಕೆ ನನ್ನ ಅದನ್ನ ಹೇಳೋಕ್ಕೆ ಒಂಥರ ಅಳು ಬರುತ್ತೆ. ಆ ಥರ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಈಗ ಏನಿಲ್ಲ, ತೊಂದರೆ ಇಲ್ಲ. ಒಟ್ಟು ಮಕ್ಕಳು ಒಳ್ಳೆ ಮಕ್ಕಳು, ನಮ್ಮ ಮಿಸಸ್ಸು ಆ ಥರ ಏನಿಲ್ಲ, ಬಂದಿದ್ದಾರೆ ಇದೆ ಆಲ್ರೆಡಿ. ಆದ್ರೆ ನಿಮ್ಮ ಇಷ್ಟು ದಿನದ ಇವತ್ತಿನವರೆಗೆ ಏನೇನು ಮಾಡಿ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದ್ದೀರಾ, ಇದಕ್ಕೆ ನಿಮ್ಮ ಒಂದು ಕೃಷಿನೇ ಕಾರಣ, ಮೂಲತವಾಗಿ ಅದು ಆಧಾರವಾಗಿತ್ತು. ಕೃಷಿನೂ ಕಾರಣನೇ. ನಮ್ಗೆ ಕೃಷಿ ಮಾಡ್ತಾ ಇದ್ದು SLC ಫೇಲ್ ಆಯ್ತು 3 ಸರಿ. ಹೇಳ್ಬೇಕು ಅಂದ್ರೆ ನಾಚಿಕೆ ಆಯ್ತದ ಅನ್ನಗೆ 3 ಸರಿ ಫೇಲ್ ಆದಾಗ ನಮ್ಮ ಅಪ್ಪಾಜಿ ಜೊತೆಗೆ ನಾವು ವ್ಯವಸಾಯ ಮಾಡಕ್ಕೆ ಬಾವಿ ಮಾಡಿದ್ವು. ಆಗ ಬೋರ್ ಇಲ್ಲ, ಬಾವಿ ಒಂದು 30 ಅಡಿ ಬೋರ್ ಬಾವಿ ತಾಗಿತ್ತು. ಬಾವಿ ಕಮ್ಮಿ ಆದ್ರಿಂದ ನಮ್ಗೇನು ಅನ್ನಿಸ್ತು, ಬಾವಿ ಮಾಡ್ಕೊಂಡು ಅಪ್ಪನೂ ಇಲ್ಲಿಯ ಮಕ್ಕಳು ಇಲ್ಲಿಯ ಏನೋ ಹೋಯ್ತಿರಾಗತ್ತ. ನಾವಿಬ್ಬರು ಮಕ್ಕಳು, ನಮ್ಮ ಅಕ್ಕ ಅವರು ಇಬ್ಬರು ಮದುವೆ ಮಾಡಿದ್ವಿ. ಏನೋ ಮಕ್ಕಳಿಗೆ ನೀವೇನ್ ಹೇಳ್ತೀರಾ? ಕೃಷಿ ಯಾವ್ದೇ ಕಾರಣಕ್ಕೂ ಬಿಡಬೇಡಿ ಅಂತೀರಾ ಅಥವಾ ಬಿಟ್ಬಿಟ್ಟು ಮಾಡ್ತಾರ? ಆಗ್ಲೂ ಮಾಡ್ತಾರ, ಬಿಡಿಬಿಡಿ ಏನಿಲ್ಲ. ಕೃಷಿನೂ ಮಾಡ್ಬೇಕು ಮತ್ತೆ ಇದು ಎಲೆಕ್ಟ್ರಿಕಲ್ ಮಾಡ್ಬೇಕು, 2. ಈಗ ನೋಡಿ, ನಾನು ಆಲ್ರೆಡಿ ಬದನೆ ಮತ್ತೆ ಮೆಣಸಿ 2 ಹಾಕಿದ್ದೀನಿ. ಬಾಳೆ ಆಯ್ತು, ಬಾಳೆ ಕಟಿಂಗ್ ಆಯ್ತು. ಬಾಳೆ ಕಟಿಂಗ್ ಆದಾಗ ಎಲ್ಲ ಉಳುಮೆ ಮಾಡ್ಬಿಟ್ಟು ಈಗ ಬದನೆ ಮತ್ತೆ ಮೆಣಸಿ 2 ಹಾಕಿದ್ದೀನಿ. 2 ಚೆನ್ನಾಗಿದೆ ಆಲ್ರೆಡಿ ರನ್ನಿಂಗ್. ಇನ್ನೊಂದು ಪ್ರಶ್ನೆ ನಂದು, ಮೊದಲು ಇಷ್ಟೊಂದು ಔಷಧಿಗಳು ಹೊಡೆಯೋ ಪದ್ಧತಿಗಳೆಲ್ಲ ಇರಲಿಲ್ಲ, ಹಾಗೆ ದವಸ ಧಾನ್ಯಗಳು ಈಗ ತುಂಬಾ ಹಂತಕ್ಕೂ ಈ ಔಷಧಿ ಹೊಡಿಬೇಕು ಮತ್ತೆ ಗೊಬ್ಬರ ಹಾಕ್ಬೇಕು ಅನ್ನೋದು ಬಂದಿದೆಯಲ್ಲ, ಇದು ಎಷ್ಟು ಸರಿ ಅನ್ಸುತ್ತೆ? ಇವಾಗ ಕ್ಲೈಮೇಟ್ ಸರಿ ಇಲ್ಲ ಬಿಡಿ, ಮೊದಲನೇದ ಚೆನ್ನಾಗಿರ್ತಿತ್ತು ನೋಡಿ. ಈಗ ಇದೇನೋ ಒಂದು ಇದು ಬರುತ್ತೆ ಆರ್ಗ್ಯಾನಿಕ್ ಅಂದ್ಬಿಟ್ಟು, ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನೋ ಕೊಳಿಸ್ಬಿಟ್ಟು ಎಲ್ಲ ಅದನ್ನ ಔಷಧ ಸ್ಪ್ರೇ ಮಾಡೋದು. ಇದೆಲ್ಲ ಇವು ತಗೊಳ್ಳಲ್ಲ, ಅಂಗಡಿ ವಸ್ತುಗಳೆಲ್ಲ ತಗೊಳ್ಳೋದಿಲ್ಲ, ಕೆಲಸ ಮಾಡಲ್ಲ, ಭಾಳ ಹಿಂಸೆ ಅದ್ರದ್ದು. ಅದಕ್ಕೋಸ್ಕರ ನಾವೇ ಈಗ ನಮ್ಮ ಕಿರಿಯವನು ವ್ಯವಸಾಯದ ಬಗ್ಗೆ ತಾನೇ ಕಲೆ ಇದೆ, ಮಾಡ್ತಾನೆ. ನಾವು ಮಧ್ಯ ಹೋಯ್ತಾ ಇರ್ತೀವಿ, ಕಳ ಕೀಳ್ತೀವಿ, ಎಲ್ಲ ಒಪ್ಪುತ್ತೆ. ಏನು ಮಾಡ್ತಾ ಇದೀವಲ್ಲ, ನಾವು ಅವಾಗಲೂ ಮಾಡ್ತಾ ಇದ್ದೀವಿ, ಕಳ ಕೀಳ್ತೀವಿ, ಮತ್ತೆ ಅದೆಲ್ಲ ನಾಟಿ ಮಾಡ್ತೀವಿ. ಪೈರುಗಳ ಔಷಧಿಗಳು ಹೊಡೆಯಲ್ಲ, ನಾವೇ ತಯಾರು ಮಾಡ್ಕೊಳ್ಳೋದು. ಯಾವ ಕೆಮಿಕಲ್ ಗೊಬ್ಬರನೂ ಹಾಕಲ್ಲ. ಕೆಮಿಕಲ್ ಗೊಬ್ಬರ ದನದ ಗೊಬ್ಬರ ಹಾಕ್ತೀವಿ. ನಿಮ್ಮ ತಂದೆ ಕಾಲದಲ್ಲಿ ಎಷ್ಟು ಆಸ್ತಿ ಇತ್ತು, ಹಿಡುವಳಿ ಎಷ್ಟಿತ್ತು, ಈಗ ಎಷ್ಟು ಹಿಡುವಳಿ? ಈಗ ಜಾಸ್ತಿ ಆಗದ. ಎಷ್ಟಿತ್ತು, ಎಷ್ಟಾಗಿದೆ ಈಗ ಅಂದ್ರೆ ಒಂದು ಅವ್ರು ಇದ್ದಾಗ ಒಂದು 2 ಎಕರೆ ಕೊಟ್ಟಿದ್ರು. ಈಗ 2 ಎಕರೆ ಮೂವ್ ಮಾಡಿದೀವಿ. ಇವಾಗ ನಾವು ವಿಜಿಟ್ ಬಂದಾಗ 2 ಎಕರೆ ಮೂವ್ ಮಾಡಿದ್ವಿ, ಜಾಸ್ತಿ ಮಾಡ್ಕೊಂಡಿದೀವಿ. ನಮ್ಗೆ ಒಳ್ಳೆಯವ್ರಾಗಿ ಸಿಕ್ಕಾರೆ ನಮ್ಗೆ ಪಕ್ಕದಲ್ಲಿ, ಅದು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಮಗೂ ಅದೃಷ್ಟ ಆಯ್ತು ಇವತ್ತು. ಮಾತಾಡ